ಮಂತ್ರಿ ಸ್ಥಾನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹೋಗ್ಲಿಕ್ಕೆ ಅವ್ರಿಗೆ ಸಿಎಂ ಮಗ ಅಲ್ಲ ಅಧ್ಯಕ್ಷ ಮಗ ಅದೇ ಸರ್ ನಾವು ಎಲ್ಲರಿಗೂ ಅವಕಾಶ ಸಿಗುತ್ತೆ ಆರಾಮಾಗಿ ಪ್ರಿಯಾಕೃಷ್ಣಗಂತೂ ಅವಕಾಶ ಸಿಗುತ್ತೆ ಏನ್ ಸಿಗುತ್ತೆ ಇದು ನಿಮ್ಮ ದೇವಸ್ಥಾನ ಇಲ್ಲಿ ಬಂದ್ರೆ ಗೌರವದಿಂದ ನಾವು ಗೌರವದಿಂದ ಮಾತಾಡ್ತೀವಿ. ಈ ದೇವಸ್ಥಾನಕ್ಕೆ ನಿಮ್ ಕೃಷ್ಣಪ್ಪ ಅವರು ದುಡ್ಡು ಕೊಟ್ಟಿದ್ದಾರೆ ಕಟ್ಟಕ್ಕೆ. ಈಗ ಅದಕ್ಕೂ ಬಂದು ನೀವು ಅವಮಾನ ಮಾಡ್ತೀವಿ, ನಾವು ಮಾಡಲ್ಲ. ಆದ್ರಿಂದ ಕೃಷ್ಣಪ್ಪ ಅವ್ರಿಗೆ ಎಷ್ಟು ವರ್ಷದಿಂದ ಗೊತ್ತು, MLA ಇಂದ ಗೊತ್ತಿರ್ಬೋದು. ಪ್ರಿಯಾಕೃಷ್ಣ ಎಷ್ಟು ದಿವಸದಿಂದ ಗೊತ್ತು, ನಾನು 50 ವರ್ಷದಿಂದ ಗೊತ್ತು ಕೃಷ್ಣಪ್ಪ. ಅವ್ರು ಏನ್ ಕೊಡುಗೆ ಅನ್ನೋದು ನನಗೂ ಸಹ ಗೊತ್ತಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅದನ್ನ ಸಾವಿರಾರು ಹೇಳಿದ್ದಾರೆ ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಡ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಸಾವಧಾನ ಬಂದಿದ್ದೀರಿ, ನಿಮ್ ಪಕ್ಷದ ಕಚೇರಿ ಆರಾಮಾಗಿ ಕೂತ್ಕೊಳ್ಳಿ. ನೀವೆಲ್ಲ ಮಾತು ನಾನು ಕೇಳ್ತೀನಿ. ನಾವು ಇರೋದ್ರಲ್ಲಿ ಮಾತು ಕೇಳಕ್ಕೆ ನಿಮ್ಗೆ ಏನ್ ಅನುಕೂಲ ಆಗಿದೆ ಅದನ್ನ ಮಾಡಿ ಸರ್ವ ಪ್ರಯತ್ನ ಮಾಡ್ತೇವೆ. ಆದ್ರಿಂದ ಕೃಷ್ಣಪ್ಪ ಅವರಾಗ್ಲಿ ಪ್ರಿಯಕೃಷ್ಣ ಆಗ್ಲಿ ನನಗೆ ಹೊಸದಲ್ಲ. ಅವ್ರಿಗೆ ನಾನು ಬಹಳ ಚೆನ್ನಾಗಿ ಗೊತ್ತಿದೆ. 50 ವರ್ಷ ಪರಿಚಯ. ನಾವು ಕೃಷ್ಣಪ್ಪ ಅವರು ಕಾಲೇಜಲ್ಲಿ ಇದ್ವಿ, ಒಂದೇ ಕಾಲೇಜಲ್ಲಿ ಹೋದವ್ರು ನಾವು, ರೇಣುಕಾಚಾರ್ಯ ಕಾಲೇಜಲ್ಲಿ. ಆದ್ರಿಂದ ಕೃಷ್ಣಪ್ಪ ಅವ್ರ ಬಗ್ಗೆ ನೀವೇನು ಹೇಳೋದು ಬೇಕಾಗಿಲ್ಲ. ಅನ್ಯಾಯ ಆಗಿದೆ ಇಲ್ಲ ಅಂತ ಹೇಳಿಲ್ಲ. ಎಲ್ರಿಗೂ ಸಹ ಆಸೆ ಇರುತ್ತೆ, MLA ಆದ್ಮೇಲೆ ನಾವು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವಕಾಶ ಕೊಡಕ್ಕಾಗೋದು 136 ಜನ, ನಾವು ಅವಕಾಶ ಕೊಡಕ್ಕಾಗೋದು 35 ಜನಕ್ಕೆ ಮಾತ್ರ. ಕೆಲವರಿಗೆ 9 ಜನಕ್ಕೆ ನಾವು ಮೊದಲನೇ ಕಂತಲ್ಲಿ ಇದ್ದವ್ರಿಗೆಲ್ಲ ಕೊಟ್ವಿ. 2ನೇ ಕಂತಲ್ಲಿ ಹೊಸಬ್ರು ತೆಗೆದು ಸರ್ವ ಪ್ರಯತ್ನವನ್ನು ಸಹ ಮಾಡಿದ್ವಿ. ಆ ಕೃಷ್ಣಪ್ಪನವ್ರ ಹತ್ರ ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಸಹ ಹಂತದಲ್ಲೂ ಸಹ ನಾನು ಮಾತಾಡ್ತಾ ಇದ್ದೆ. ನೋಡಿ ಕೃಷ್ಣಪ್ಪ ಈಗ ನಡೀತಾ ಇದೆ, ಈಗ ಮಾತಾಡ್ತಾ ಇದ್ದೀವಿ, ನೋಡೋಣ, ಪ್ರಯತ್ನ ಮಾಡೋಣ. ನಿಮ್ಮ ಅದೃಷ್ಟ ಹೇಗಿದೆ, ದೇವರ ಅದೃಷ್ಟ, ದೇವರು ನೀವು ಆಶೀರ್ವಾದ ಎಷ್ಟಿದೆ ಅಂತ ಹೇಳಿ ಪ್ರಯತ್ನ ಮಾಡೋಂತ ಸರ್ವ ಪ್ರಯತ್ನವೂ ಸಹ ಮಾಡಿದ್ವಿ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಪ್ರಿಯಕೃಷ್ಣನ್ ಬಗ್ಗೆ ಬಹಳ ಅಪಾರವಾದ ಪ್ರೇಮ ಇದೆ. ನಾವು ಸಣ್ಣ ಹುಡುಗ ಮುಂದೆ ಬರಲಿ ಅಂತ ಅವ್ರಿಗೂ ಆಸೆ ಇದೆ. 6 ಜನ ಒಕ್ಕಲಿಗರ ಮಂತ್ರಿ ಇದ್ದಾರೆ. ಎಚ್ಚರಿಕೆ ಮಾಡಕ್ಕಾಗತ್ತೆ, ಎಲ್ರಿಗೂ ಮಾಡ್ಬೇಕಲ್ಲ. ಆಯ್ತು, ಅದಕ್ಕೆ ಏನ್ ಮಾಡಕ್ಕಾಗತ್ತೆ. ಆದ್ರಿಂದ ನೀವು ಅದು ಡಿಬೇಟ್ ಮಾಡೋದಿದ್ರೆ ನಾನೇನು ಮಾಡಕ್ಕಾಗೋದಿಲ್ಲ. ಆದ್ರೆ ನೀವು ನಾನು ಹೇಳಿದ್ದೀನಿ, ಅನ್ಯಾಯ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಅವಕಾಶ ಕೊಡ್ಬೇಕಾಗಿತ್ತು. ಆಮೇಲೆ ಬೇರೆ ಏನಾದ್ರು ನಾವು ಮಾಡಕ್ ತಯಾರಿದ್ದೀವಿ. ಅವ್ರಿಗೆ ತೊಂದರೆ ಇಲ್ಲ. ನಾವು ಈಸಿಯಾಗ ಕೃಷ್ಣಪ್ಪನವರಾಗ್ಲಿ ಪ್ರಿಯಾಕೃಷ್ಣವರಾಗಲಿ ಈಸಿಯಾಗಿ ನಾವು ಬಿಟ್ಕೊಡೋದಿಲ್ಲ. ಕಡೆವರೆಗೂ ಸಹ ಏನಾದ್ರು ಪ್ರಯತ್ನ ಮಾಡ್ತೀವಿ, ಅವ್ರಿಗೆ ಏನಾದ್ರು ಒಳ್ಳೇದಾಗಬೇಕು ಅಂತ ಹೇಳಿ. ಅದ್ರ ಜೊತೆಗೆ ನೀವೆಲ್ಲ ಇಷ್ಟೊಂದು ರಾಜೀನಾಮೆ ಪತ್ರ ತಂದು ಕೊಟ್ಟಿದ್ದೀರಿ, ಅದನ್ನೆಲ್ಲ ನೀವು ವಾಪಸ್ ಇಟ್ಕೊಳ್ಳಿ. ಬೇಡ ಅಂದ್ರೆ ನೀವು ಕೃಷ್ಣಪ್ಪ ಏನು ಮಾಡ್ಬೇಕು ಅಂತ ಮಾಡೋದು ಬೇಕಾಗಿಲ್ಲ ಅಂತ ಅರ್ಥ ಆಗುತ್ತೆ. ನೋಡಿ, ಹೇಳ್ತೀನಿ ಕೇಳಿ. ನಾನು ಹರಿಪ್ರಸಾದ್, ನಾನು ನಿದ್ರೆ ಮಾತ್ರ ಕಾಂಗ್ರೆಸ್ ಅಂತ ನಾನು ತಿಳ್ಕೊಂಡ್ರೆ, ನಾನೇನಾದ್ರು ರಾಜೀನಾಮೆ ಕೊಟ್ರೆ 100 ಜನ ಹರಿಪ್ರಸಾದ್ ತಯಾರಿರ್ತಾರೆ ಕೆಲಸ ಮಾಡಕ್ಕೆ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಯೂತ್ ಕಾಂಗ್ರೆಸ್, NSU ಎಲ್ಲ ಆ ಜವಾಬ್ದಾರಿ ನೀವು ಇಟ್ಕೊಳ್ಳಿ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ನಾನು ತೋರಿಸ್ತೇನೆ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್ ಅವ್ರಿಗೂ ಸಹ ಹೇಳಿದ್ದೀನಿ. ಆದ್ರಿಂದ ನೀವೇ ಬಂದು ಭಾಷಣ ಮಾಡಿ. ನಾ ಬ್ಲಾಕ್ ಪ್ರೆಸಿಡೆಂಟ್ ಹೇಳಿದ್ದೀನಿ. ನಾನು ಸುಳ್ಳು ಹೇಳೋಗಿದ್ರೆ ನಾನು ಅವ್ರಿಗೆ ಟೆಲಿಫೋನ್ ತೋರಿಸ್ಬೇಕಾಗಿರ್ಲಿಲ್ಲ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಅವರು ತೋರಿಸಿದ್ದೀನಿ. ಆಯ್ತು, ಎಲ್ಲರೂ ಹೇಳಕ್ಕಾಗಲ್ಲ. ಅವ್ರಿಗೆ ಹೇಳಿರೋದ್ರಿಂದ ನಂಬ್ಕೊಂಡಿರಿ. ಈಗ ನೀವೆಲ್ಲರೂ ಸಹ ಕಾಂಗ್ರೆಸ್ ಆಫೀಸ್ ಬಂದಿದ್ರೆ ನಿಮ್ಗೆಲ್ಲರೂ ಸ್ವಾಗತ. ನಿಮ್ಮ ಕಚೇರಿ ಇದು, ನಿಮ್ಗೆಲ್ಲ ಹಕ್ಕಿದೆ ನಮ್ಮ ಹತ್ರ ಬಂದು ನಿಮ್ಗೆ ನಿಮ್ಮ ಬೇಡಿಕೆಯನ್ನು ಮುಂದಿಡಕ್ಕೆ. ಅದನ್ನ ನಾವು ಕೇಳಲೇಬೇಕು. ಯಾರು ಸಹ ನಿಮ್ಗೆ ಅಲೆಗಳಿಲಿಕ್ಕೆ ಆಗೋದಿಲ್ಲ.
ಕಾಂಗ್ರೆಸ್ ಆಫೀಸ್ ಬಂದ ಮೇಲೆ ಅಷ್ಟೇ ಗೌರವ ಇದೆ. ಯಾಕಂದ್ರೆ ನಾವು ಇದನ್ನ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆ ಎಲ್ಲವೂ ಸಹ ಪುನಃ ನಾನು ವೇಣುಗೋಪಾಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ. ಮತ್ತೊಂದು ಹೇಳ್ತೀನಿ ಕೇಳಿ, ಪ್ರಿಯಾ ಕೃಷ್ಣನ್ಗೆ ಬಹಳ ವಯಸ್ಸಿದೆ, ಇನ್ನೂ 50 ವರ್ಷ ರಾಜಕಾರಣ ಮಾಡ್ಬೋದು ಅವರು. ಆದ್ರಿಂದ ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ಏನು ಯೋಚನೆ ಮಾಡ್ಬೇಕಾದ್ರೆ ಒಳ್ಳೆ ಭವಿಷ್ಯ ಇದೆ, ಅದಕ್ಕೆ ನಮ್ಮ ಜವಾಬ್ದಾರಿ. ಕೃಷ್ಣಪ್ಪನವರು ನಮ್ಮ ತರ ಒಂದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೀವಿ ನಾವು. ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಮಾಡಬೇಕು. ಪ್ರಿಯಾ ಕೃಷ್ಣನ್ಗೆ ಏನಾದ್ರು ಡೆಫಿನೆಟ್ಲಿ ಮಾಡ್ತೀವಿ. ಅಲ್ಲಿವರೆಗೂ ಸಹ ನೀವು ಸಾವಧಾನವಾಗಿರಿ. ಈ ರಾಜೀನಾಮೆ ಪತ್ರಿಕೆಗಳೆಲ್ಲ ನೀವು ಇಟ್ಕೊಳ್ಳಿ. ನಾನು ಮಾಡಲಿಲ್ಲ ಅಂದ್ರೆ ಅವ್ರು ಬಂದು ನನಗೆ ಕೊಡಿ, ನಾನು ತಗೋತೀನಿ. ಧನ್ಯವಾದಗಳು, ನಮಸ್ಕಾರ ಎಲ್ಲರೂ. ನಾಯಕರು ಬಂದು ಅವರ ಮನವಿಯನ್ನು ಹೇಳಿದ್ದಾರೆ. ನೀವು ದಿನೇಶ್ ಗುಂಡೂರಾವ್ ಬಗ್ಗೆ ನನಗೇನು ಹೇಳೋದು ಬೇಕಾಗಿಲ್ಲ. ನಾವೆಲ್ಲ ಅವ್ರ ತಂದೆ ಜೊತೆ ಇದ್ದವರು, ಯುವಕ ನಾವು ಮಾಡಿರೋದು. ಆದ್ರಿಂದ ಈಗ ಮುಂಚೆ ಹೇಳೋದು ಕೇಳ್ರಿ. ಅವ್ರಿಗಾಗಿಲ್ಲ, ನಾನು ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡೋಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿದ್ದೀನಿ. ಸೋನಿಯಾ ಗಾಂಧಿ ಅವರು ನಮಗೆಲ್ಲ ಅಧಿಕಾರ ತಂದುಕೊಟ್ಟು ಪ್ರಧಾನಮಂತ್ರಿ ಆದ್ರ ಆಯ್ತು, ಅದನ್ನೆಲ್ಲ ಆಮೇಲೆ ನೋಡ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆನೂ ನೀವು ಧಿಕ್ಕಾರ ಹಾಕೋದಿಲ್ಲ. ನಿಮ್ಮ ಬೇಡಿಕೆನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಯಾರಿಗೂ ಧಿಕ್ಕಾರ ಹಾಕೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕಚೇರಿ. ನೀವೇನೆಲ್ಲ ಹೇಳ್ತೀನಿ ಒಂದೊಂದು ಗಂಟೆ ಇಲ್ಲಿ ಬಂದು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರ ಅವರು ನಮಗೆ ಒಂದು ಬೇಡಿಕೆನ ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಕಳಿಸ್ತೀನಿ. ಅವ್ರು ಹೇಳಿದ್ರೆ ನಾನು ಪುನಃ ದಿನೇಶ್ ಗುಂಡೂರಾವ್ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ನಾನು ರಾಜಕೀಯಕ್ಕೆ ಬಂದಾಗ ಅವ್ರ ತಂದೆ ಜೊತೆಗೆ ಇನ್ನೂ ಅವರು 6 ತಿಂಗಳು ಮಗು. ಅದರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆಲ್ಲರೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ನೀವು ಒಳ್ಳೇದಾಗಲಿ. ಅವ್ರನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.